ಇನ್ನು ಮೂಕಾಂಬಿಕೆ ದೇವಳದ ಅರ್ಚಕ ನಿತ್ಯಾನಂದ ಅಡಿಗ ಅವರು ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಭಕ್ತರಂತೆ ವಿಜಯ್ ಅವರು ದೇವಿಯ ದರ್ಶನವನ್ನ ಮಾಡ್ತಾರೆ. ವಿಶೇಷ ಅಂತ ಏನಿರುವುದಿಲ್ಲ. ಸರ್ಕಾರಿ ಶಿಷ್ಟಾಚಾರದ ಪ್ರಕಾರ ಪೂರ್ಣ ಕುಂಭ ಸ್ವಾಗತವನ್ನ ಕೋರಲಾಗುತ್ತೆ ಅವರಿಗೆ. ವಿಜಯ್ ಅವರ ಕುಟುಂಬದವರು ಹಿಂದೆ ಬರ್ತಾ ಇದ್ರು, ಈಗ ವಿಜಯ್ ಅವರು ಸಿಎಂ ಆಗಿದ್ದಾರೆ, ಹಾಗಾಗಿ ಪೂಜೆಗೆ ಬರ್ತಾ ಇದ್ದಾರೆ. ವಿಶೇಷ ಪೂಜೆ ಅಂತ ಏನಿಲ್ಲ. ಇದು ನಿತ್ಯಾನಂದ ಅಡಿಗ ಅವರ ಮಾಹಿತಿ. ಈ ಹಿಂದೆಯೂ ಕೂಡ ಅವರ ಕುಟುಂಬಸ್ಥರು ಬಂದು ದೇವಿಯ ದರ್ಶನವನ್ನ ಪಡೆಯುವುದು, ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗೋದು ವಾಡಿಕೆ. ಅಂತೆಯೇ ವಿಜಯ್ ಅವರು ಕೂಡ ಈಗ ಬಂದಿದ್ದಾರೆ. ಮುಖ್ಯಮಂತ್ರಿ ಆಗಿರೋದ್ರಿಂದ ಆ ತಾಯಿಯ ಆಶೀರ್ವಾದವನ್ನ ತೆಗೆದುಕೊಳ್ಳೋದಕ್ಕೆ ವಿಜಯ್ ಅವರು ಬರ್ತಿದ್ದಾರೆ. ನಿತ್ಯ ಯಾವ ರೀತಿ ಪೂಜೆ ಪುನಸ್ಕಾರಗಳು ನೆರವೇರುತ್ತೋ ಅದೇ ರೀತಿಯಾಗಿ ಇವತ್ತು ಕೂಡ ಪೂಜೆ ಪುನಸ್ಕಾರ ಇರುತ್ತೆ. ಅವರು ಮುಖ್ಯಮಂತ್ರಿಗಳು, ಹಾಗಾಗಿ ಏನೋ ವಿಶೇಷವಾಗಿ ಇವತ್ತು ದೇವಿಗೆ ಅಲಂಕಾರ ಪೂಜೆ ಇದ್ಯಾವುದು ಕೂಡ ಇರೋದಿಲ್ಲ ಅಂತ ಹೇಳಿ ನಿತ್ಯಾನಂದ ಅಡಿಗ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ನಿತ್ಯಾನಂದ ಅಡಿಗ ಅವರು ಯಾವ ರೀತಿ ಮಾಹಿತಿಯನ್ನ ಕೊಟ್ಟರು ಅನ್ನೋದನ್ನ ನೋಡಿದ್ವಿ. ರಾಮಚಂದ್ರ ಅಡಿಗ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅವರು ನೋಡೋಣ. ಸಿಎಂ ಆದ ಬಳಿಕ ತಮಿಳುನಾಡಿನ ಸಿಎಂ ಆಗಿರುವಂತಹ ವಿಜಯ್ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನ ಪಡೆಯಲಿಕ್ಕೆ ಬರ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕೊಲ್ಲೂರು ಮೂಕಾಂಬಿಕಾ ಒಂದು ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ರಾಮಚಂದ್ರ ಅಡಿಗ ಅವರಿದ್ದಾರೆ. ಅವರನ್ನು ಮಾತನಾಡುವ ಸರ್, ಇವತ್ತು ಯಾವುದಾದ್ರೂ ಹರಕೆಯನ್ನು ಇಟ್ಟುಕೊಂಡು ವಿಜಯ್ ಅವರು ಬರ್ತಾ ಇದ್ದಾರೆ ಅಥವಾ ಯಾವ ರೀತಿ ಇಲ್ಲಿ ಪೂಜೆಗಳೆಲ್ಲ ನಡೆಯುತ್ತೆ, ಅದರ ಬಗ್ಗೆ ಏನು? ಹರಕೆ ಇಟ್ಟುಕೊಂಡಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಹಿಂದಿನ 2 ಮುಖ್ಯಮಂತ್ರಿಗಳು ಬಂದಿದ್ದಾರೆ ಇಲ್ಲಿ. ಹಾಗಾಗಿ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಗಳಾಗಿ ಪದವಿ ಸ್ವೀಕಾರ ಮಾಡಿದ್ರಿಂದ ಅಮ್ಮನವರ ದರ್ಶನಕ್ಕೆ ಬರ್ತಾ ಇರುವುದಂತೇಳಿ ಇಲ್ಲಿ ಮಾಹಿತಿ ಬಂದಿದೆ. ವಿಶೇಷವಾದಂಥ ಪೂಜೆಯನ್ನು ಅವರು ತಿಳಿಸಲಿಲ್ಲ. ಬಂದ ತಕ್ಷಣ ಮುಖ್ಯಮಂತ್ರಿಗಳಾದವರಿಗೆ ವಿಶೇಷವಾದ ದರ್ಶನ ಇರುತ್ತೆ, ಹಾಗೆ ಮಂಗಳಾರತಿ ಇರುತ್ತೆ, ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಾರೆ ಅಂತ ಅಷ್ಟೇ ಮಾಹಿತಿ ಇರುವುದು. ಅಂದರೆ ಇವತ್ತು ಶುಕ್ರವಾರವೇ ಭೇಟಿ ಕೊಡಲಿಕ್ಕೆ ಏನಾದರೂ ವಿಶೇಷತೆ ಇದೆಯಾ ಅಥವಾ ಈ ಒಂದು ದಿನದ ಏನಾದರೂ ವಿಶೇಷತೆ ಇದೆಯಾ, ಏನು? ಇಲ್ಲ, ಹಾಗೇನೂ ಇಲ್ಲ. ಶುಕ್ರವಾರ ಎಲ್ಲ ದೇವಿ ದೇವಸ್ಥಾನಕ್ಕೂ ವಿಶೇಷನೇ. ಕೊಲ್ಲೂರಲ್ಲಿ ವಿಶೇಷವಾದಂಥ ದಿವಸ ಶುಕ್ರವಾರ ದೇವಿ ಆರಾಧನೆ ನಡೀತದೆ. ಹಾಗಾಗಿ ಶುಕ್ರವಾರ ಅವರು ಸಂಕಲ್ಪ ಮಾಡಿರ್ಬೋದು. ನಾವಿಲ್ಲಿ ಗಮನಿಸಿದಾಗೆ ಈ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ಈ ಹಿಂದೆ ನೀಡಿರುವಂಥ ಗಣ್ಯ ಅತಿಥಿ ತಮಿಳುನಾಡಿನವರೇ ಆಗಿರ್ಬೋದು, ಅವರ ಇಷ್ಟಾರ್ಥ ಈಡೇರಿದ ಬಳಿಕ ಇಲ್ಲಿಗೆ ಭೇಟಿ ಕೊಟ್ಟಿರುವಂಥ ಜಯಲಲಿತಾ ಆಗಿರ್ಬೋದು, ಇಳೆಯರಾಜ ಆಗಿರ್ಬೋದು, ಸಾಕಷ್ಟು ಇಲ್ಲಿ ಒಂದು ಕಾಣಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇವರು ಕೂಡ ಆ ರೀತಿಯಾಗಿ ಬಂದಿರ್ಬೋದಾ ಇವರ? ಅದೇ ಇರ್ಬೋದು. ಅವರು ರಾಜಕೀಯವಾದಂಥ ಯಾವುದೇ ಸಂಕಲ್ಪ ಇಟ್ಟುಕೊಂಡು ಆ ಸಂಕಲ್ಪ ಸಿದ್ಧಿಯಾಗಿದೆ. ಅವರೀಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಹಿಂದಿನ 2 ಮುಖ್ಯಮಂತ್ರಿಗಳು ಕೂಡ ಆ ಸಂಕಲ್ಪದಿಂದ ಇಲ್ಲಿ ಬಂದಿರತಕ್ಕಂಥದ್ದು, ಸಮರ್ಪಣೆ ಮಾಡಿರುವಂಥದ್ದು. ಹಾಗೆ ಅದೇ ವಿಚಾರಗಳನ್ನು ಅವರು ತಿಳ್ಕೊಂಡು ಸಂಕಲ್ಪ ಮಾಡಿ ಬರ್ತಾ ಇದ್ದಿರ್ಬೋದು. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲ. ಆದರೆ ಮುಖ್ಯಮಂತ್ರಿಗಳಾಗಿದ್ದರಿಂದ ಬರ್ತಾ ಇದ್ದಾರೆ, ಅದಂತೂ ನಿಜ. ಅಂದರೆ ದರ್ಶನ ಟೈಮಲ್ಲಿ ಒಂದು ಸ್ವಲ್ಪ ಬದಲಾವಣೆ ಇರುವಂಥದ್ದು. ಭಕ್ತರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಬರ್ತಾರೆ? ಭಕ್ತರಿಗೆ ಸಾಮಾನ್ಯ 1:15ಗೆ ಮಧ್ಯಾಹ್ನ ದರ್ಶನ ಸ್ಟಾಪ್ ಆಗ್ತದೆ, ನಿಲ್ಲಿಸ್ತಾರೆ. ಆದರೆ ಅವರು ಬಂದಾಗ ಸ್ವಲ್ಪ ಭಕ್ತರಿಗೆ ದರ್ಶನದ ಸೌಲಭ್ಯ ನಿಲ್ಲಿಸ್ತಾ ಇರುವುದರಿಂದ 2:30ವರೆಗೆ ಹೆಚ್ಚುವರಿ ದರ್ಶನದ ವಿಶೇಷತೆಯನ್ನು ಮ್ಯಾನೇಜ್ಮೆಂಟ್ ಅವರು ವಿಶೇಷವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಆನಂತರ 2:30ಯಿಂದ 3:30ವರೆಗೆ ಅವರು ಹೋಗುವಲ್ಲವರೆಗೆ ದರ್ಶನದ ನಿರ್ಬಂಧ ಇರುತ್ತದೆ. ಅಲ್ಲಿವರೆಗೆ ಭಕ್ತಾದಿಗಳು ಸಹಕರಿಸಬೇಕು. ಯಾಕಂದರೆ ಸಂಜೆಯೆಲ್ಲ ಆದರೆ ಪೂಜೆಯ ಸಮಯ ಆಗಿರ್ತಿತ್ತು, ತುಂಬ ತೊಂದರೆ ಆಗ್ತಿತ್ತು. ಈ ಮಧ್ಯಾಹ್ನದ ಸಮಯ ಆಗಿರುವುದರಿಂದ ಅದು ಪೂಜೆ ನಡೀತಾ ಇರುವ ಸಮಯ ಅಲ್ಲ. ಮತ್ತು ಸ್ವಲ್ಪ ಭಕ್ತಾದಿಗಳು ಕಡಿಮೆ ಇರುವಂಥ ಸಮಯ ಅದು 3ರಿಂದ 5ರವರೆಗೆ. ಹಾಗಾಗಿ ಭಕ್ತಾದಿಗಳು ಬೆಳಿಗ್ಗೆನೇ ಅನೌನ್ಸ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್ ಅವರು. ಸ್ವಲ್ಪ ಸಹಕರಿಸಬೇಕಂತೇಳಿ ದೇವಸ್ಥಾನದ ಪರವಾಗಿ ಕೇಳ್ಕೊಳ್ತಾರೆ. ಇದಿಷ್ಟು ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂಥ ರಾಮಚಂದ್ರ ಅಡಿಗಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ. ಇನ್ನು ಈ ಹಿಂದೆ ವಿಜಯ್ ಅವರ ಕುಟುಂಬಸ್ಥರು ಕೂಡ ಮೂಕಾಂಬಿಕೆ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು ವಿಶೇಷ ಪೂಜೆ ಪುನಸ್ಕಾರವನ್ನ ಸಲ್ಲಿಸ್ತಾ ಇದ್ರು ಅಂತ ಹೇಳಿ ಅರ್ಚಕ ನಿತ್ಯಾನಂದ ಅಡಿಗ ಅವರು ಕೂಡ ಒಂದಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ಅವರೇನು ಮಾತನಾಡಿದ್ದಾರೆ ನೋಡೋಣ. ಒಂದು ಬರಹವನ್ನು ಕೊಟ್ಟಿದ್ದಾರೆ, ಅವರು ಒಂದು ನೋಟಿಸ್ ಕೊಟ್ಟಿದ್ದಾರೆ. 3 ಗಂಟೆಗೆ ಬರ್ತಾರೆ. ಅವರನ್ನು ಒಂದು ದೇವಸ್ಥಾನದಿಂದ ಒಳ್ಳೆಯ ರೀತಿಯಿಂದ ಸ್ವಾಗತ ಮಾಡಿ ಕಳಿಸಿಕೊಡಬೇಕು ಅಂತ ನಮಗೂ ಕೂಡ ಅರ್ಚಕ ವರ್ಗದವರು ಮತ್ತು ಉಪಾಧಿವಂತರಿಗೆ, ಸಿಬ್ಬಂದಿ ವರ್ಗದವರಿಗೆಲ್ಲ ಮೌಖಿಕವಾಗಿಯೂ ಹಾಗೂ ಲಿಖಿತವಾಗಿಯೂ ಕೊಟ್ಟಿದ್ದಾರೆ ದೇವಸ್ಥಾನದಿಂದ. ಹಾಗೆ ಈಗ
ನಿಮಗೆ ತಮಿಳುನಾಡಿನ ತುಂಬ ಅನೇಕ ದೊಡ್ಡ ದೊಡ್ಡ ನಟರು ಕೂಡ ಹಾಗೆ ಕಲಾವಿದರು ಕೂಡ ಇಲ್ಲಿಗೆ ಬರುವಂಥದ್ದು ಸರ್ವೇ ಸಾಮಾನ್ಯ. ಇಲ್ಲಿ ನಿಮಗೆ ಇಳೆಯರಾಜ ಆಗಿರ್ಬೋದು, ಶಿವಮಣಿ ಆಗಿರ್ಬೋದು, ಇನ್ನೂ ಅನೇಕರು ದೊಡ್ಡ ದೊಡ್ಡ ವ್ಯಕ್ತಿಗಳು. ಇನ್ನು ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಸಾಲುಮರ ತಿಮ್ಮಕ್ಕ ಇಂಥವರು ಕೂಡ ಬಂದಿದ್ದಾರೆ. ಅದೇನು ದೊಡ್ಡ ನ್ಯೂಸ್ ಆಗಲಿಲ್ಲ, ಅದೊಂದು ಬೇಜಾರು ಬಿಟ್ಟರೆ. ಅಂಥವರು ಕೂಡ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಇಲ್ಲಿ ಬಂದಿದ್ದಾರೆ. ಈಗ ತಮಿಳುನಾಡಿನಲ್ಲಿ ಹೇಳಬೇಕಂದ್ರೆ ಮುಂಚೆ ಜಯಲಲಿತಾ CM ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಅವರು ಬಂದು ಹೋಗ್ತಾ ಇದ್ದರು. ಆನಂತರದಲ್ಲಿ ಸ್ಟಾಲಿನ್ ಅವರು ಬರಲಿಲ್ಲ, ಬಟ್ ಸ್ಟಾಲಿನ್ ಕುಟುಂಬದವರು, ಅವರ ಹೆಂಡತಿ ಮಕ್ಕಳೆಲ್ಲ ಇಲ್ಲಿ ಯಾವಾಗಲೂ ಬಂದು ಹೋಗ್ತಾ ಇದ್ದರು. ಹಾಗೆ ಒಂದು ಬರಹವನ್ನು ಕೊಟ್ಟಿದ್ದಾರೆ, ಅವರು ಒಂದು ನೋಟಿಸ್ ಕೊಟ್ಟಿದ್ದಾರೆ, 3 ಗಂಟೆಗೆ ಬರ್ತಾರೆ, ಅವರನ್ನು ಒಂದು ದೇವಸ್ಥಾನದಿಂದ. ಇದು ಅರ್ಚಕ ನಿತ್ಯಾನಂದ ಅಡಿಗ ಅವರು ಕೊಟ್ಟಂತಹ ಮಾಹಿತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ಅವರು ಮೂಕಾಂಬಿಕೆ ದೇಗುಲಕ್ಕೆ ಎಂಟ್ರಿಯನ್ನು ಕೊಡಲಿದ್ದಾರೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಕಾಯ್ತಿದ್ದಾರೆ. ಪೊಲೀಸರು ಕೂಡ ಭದ್ರತೆಗೋಸ್ಕರ ನಿಯೋಜನೆಗೊಂಡಿದ್ದಾರೆ. ಹೆಜ್ಜೆಗೂ ಕೂಡ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಇನ್ನು ಪೂಜೆ ಪುನಸ್ಕಾರದ ನಂತರದಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಭೇಟಿ ಕಾರ್ಯಕ್ರಮ ಇರೋದಿಲ್ಲ. ವಿಜಯ್ ಅವರು ಬರ್ತಾರೆ, ದೇವಿಯ ದರ್ಶನವನ್ನು ಪಡಿತಾರೆ, ವಿಶೇಷ ಪೂಜೆ ಪುನಸ್ಕಾರ ನೆರವೇರುತ್ತೆ. ಅದಾದಮೇಲೆ ಪ್ರಸಾದವನ್ನು ಸ್ವೀಕರಿಸ್ತಾರೆ, ಮತ್ತೆ ವಾಪಸ್ ತೆರಳಲಿದ್ದಾರೆ ಅನ್ನೋದು ಸದ್ಯದ ಪ್ಲಾನ್ ಪ್ರಕಾರ ಹೋಗ್ತಿರುವಂತಹ ಮಾಹಿತಿ.